ಪ್ರೇಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ನಾವು ಈ ದಿನ ದೇವರ ವಾಕ್ಯಗಳನ್ನು ಧ್ಯಾನಿಸಿಕೊಳ್ಳೋಣ. ಹಲ್ಲೆಲೂಯ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 23ನೇ ವಚನ. ಆಗ ನೀನು ಎಡವದೆ ನಿನ್ನ ಮಾರ್ಗದಲ್ಲಿ ನಿರ್ಭಯವಾಗಿ ನಡೆಯುವಿ. ಹಾಲಲ್ಲೂಯ. ಪ್ರಿಯರೇ, ದೇವರು ಹೇಳ್ತಾ ಇದ್ದಾನೆ ಇಲ್ಲಿ ಏನೆಂಬುದಾಗಿ, ಆಗ ನೀನು ಎಡವದೆ ನಿನ್ನ ಮಾರ್ಗದಲ್ಲಿ ನಿರ್ಭಯವಾಗಿ ನಡೆಯುವಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಹಾಲಲ್ಲೂಯ. ಇದನ್ನು ದೇವರು ಯಾಕೆ ನಮಗೆ ಇವತ್ತು ತಿಳಿಸುತ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎಷ್ಟು ಅನೇಕ ಜನಗಳು ನೋಡ್ತೇವೆ, ಹಾಲಲ್ಲೂಯ, ನಾನು ತಪ್ಪಾದ ಮಾರ್ಗದಲ್ಲಿದ್ದೇನೆ, ನಾನು ಸರಿಯಾದ ಮಾರ್ಗದಲ್ಲಿದ್ದೇನೆಂಬುದು ಗ್ರಹಿಸಿಕೊಳ್ಳುವುದಿಲ್ಲ. ಹಾಲಲ್ಲೂಯ. ತಿಳಿದುಕೊಳ್ಳುವುದಿಲ್ಲ, ಕಲಿತುಕೊಳ್ಳುವುದಿಲ್ಲ. ಹಲವಾರು ಜನಗಳು ಏನು ಮಾಡ್ತಾರೆ, ಯಾರಾದರೂ ಸುವಾರ್ತೆ ಸಾರೋಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಸಾಕು, ಅನ್ಯ ಜನಗಳಿಗೆ ನೀನೇನು ತಿಳಿಸ್ಕೊಡ್ತೀಯ ನನಗೆ, ಹಿಂಗೆ ಅಲ್ರಿ ಹೇಳೋದು. ಹಾಲಲ್ಲೂಯ. ಹಿಂಗೆ ಹಲವಾರು ಜನಗಳು ಹೇಳ್ತಾ ಇರ್ತಾರೆ, ನೀನೇನು ಹೇಳ್ಕೊಡ್ತೀಯ ನನಗೆ, ನನಗೆ ಗೊತ್ತೈತೆ ಹೇಳು, ನನಗೇನು ಮಾಡಬೇಕಂತ ಕೆಲವರು ಜನಗಳು ಇರ್ತಾರೆ. ಆಗ ನಮಗೇನು ಅನಿಸುತ್ತೆ, ಅಯ್ಯೋ ನೀನು ತಪ್ಪಾದ ಮಾರ್ಗದಲ್ಲಿದ್ದೀಯಪ್ಪ, ತಪ್ಪಾದ ಮಾರ್ಗದಲ್ಲಿ ಇದ್ದೀಯ ಅಮ್ಮ. ಹಾಲಲ್ಲೂಯ. ನಿಜವಾದ ದೇವರನ್ನ ತಿಳ್ಕೊಳ್ತಾ ಇಲ್ಲ ನೀನು, ಗ್ರಹಿಸಿಕೊಳ್ತಾ ಇಲ್ಲ ನೀನು. ಹಾಲಲ್ಲೂಯ. ದೇವರು ನಮಗೆ ಒಳ್ಳೆ ದಾರಿ ತೋರಿಸ್ತಾ ಇದ್ದಾನೆ, ಅದನ್ನು ಬಿಟ್ಟು ಬೇರೆ ದಾರಿಗೆ ಹೋಗ್ತಾ ಇದ್ದೀಯಲ್ಲ. ಹಾಲಲ್ಲೂಯ. ಈಗ ಈ ಥರ ಅನಿಸ್ಬಿಡ್ತಿದೆ ನಮಗೆ. ಆಗ ಅವ್ರೇನು ಹೇಳ್ತಾರೆ, ನನಗೆ ಗೊತ್ತಿದೆ, ನನಗೆಲ್ಲ ದಾರಿ ಗೊತ್ತದೆ, ಎಲ್ಲ ಗೊತ್ತದೆ, ನೀನು ಹೋಗು ಅಂತ ಹೇಳ್ತಾರೆ. ಇಲ್ಲ ಬೇರೆದು ಮಾತಾಡೋದು ಬಿಟ್ಟು ಟಾಪಿಕ್ ಅಂತ ಹೇಳ್ತಾರೆ. ಹಾಲಲ್ಲೂಯ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ನಿನ್ನ ಮಾರ್ಗದಲ್ಲಿ ನಿರ್ಭಯವಾಗಿ ನಡಿವಿ ಅಂತೆ. ಎಷ್ಟೋ ಅನೇಕ ಜನಗಳು ಬಿದ್ದು ಹೋಗಿದ್ದಾರೆ ನರಕಕ್ಕೆ. ಎಷ್ಟೋ ಅನೇಕ ಜನಗಳು ಬಿದ್ದಿದ್ದಾರೆ ಮೂಢನಂಬಿಕೆಗೆ. ಎಷ್ಟೋ ಇನ್ನೂ ಅನೇಕ ಜನಗಳು ವಿಗ್ರಹ ಆರಾಧನೆ ಮಾಡ್ತಾ ಇದ್ದಾರೆ, ಅದನ್ನು ದೇವರೆಂದು ಪೂಜಿಸ್ತಾ ಇದ್ದಾರೆ, ಅದಕ್ಕೆ ಎಲ್ಲವೂ ಸಮರ್ಪಿಸುತ್ತಾ ಇದ್ದಾರೆ. ಅವರು ಸಮರ್ಪಿಸುತ್ತಾ ಇರುವುದು ಬರೀ ಹಾಲಲ್ಲೂಯ ಅವರ ಭಕ್ತಿ ಎಲ್ಲ ಪ್ರಿಯರೇ, ಇಡೀ ಅವರ ಜೀವನ ಮಾನವೇ ಅವರು ಅವನಿಗೆ ಬಲಿ ಕೊಡ್ತಾ ಇದ್ದಾರೆ. ಹಾಲಲ್ಲೂಯ. ಪ್ರೀತಿಯ ದೇವ ಜನರೇ, ಇಲ್ಲಿ ದೇವರು ಏನಂತ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅವರಲ್ಲಿ ಪೂಜೆ ಮಾಡ್ತಾ ಇದ್ದಾರಲ್ಲ, ಅವರಲ್ಲಿ ಆರಾಧಿಸ್ತಾ ಇದ್ದಾರಲ್ಲ, ಅವರ ಮರಣನೂ ಕೂಡ ಅವನಿಗೆ ಒಪ್ಪಿಸಿಕೊಡ್ತಾ ಇದ್ದಾರಂತೆ ಅವರು. ಹಾಲಲ್ಲೂಯ. ಯಾರು ಪೂಜೆ ಮಾಡ್ತಾ ಇದ್ದಾರೋ, ಯಾರು ವಿಗ್ರಹ ಆರಾಧನೆ ಮಾಡ್ತಾ ಇದ್ದಾರೋ, ಯಾರು ನೈವೇದ್ಯ ಮಾಡಿ ತಿಂತಾ ಇದ್ದಾರೋ, ಹಾಲಲ್ಲೂಯ, ಯಾರು ವಾರಕ್ಕೆ ಪೂಜೆ ಮಾಡ್ತಾರೋ, ಪುನಸ್ಕಾರ ಮಾಡ್ತಾರೋ, ನೈವೇದ್ಯ ಮಾಡ್ತಾರೋ, ಅಭಿಷೇಕ ಮಾಡ್ತಾರೋ, ಅವರೆಲ್ಲರೂ ಕೂಡ ಬರೀ ಪ್ರತಿನಿತ್ಯದಲ್ಲಿ ಅವರು ವಿಗ್ರಹ ಆರಾಧನೆಗೆ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಾರಲ್ಲ, ಬರೀ ಪೂಜೆ ಮಾಡುವುದಲ್ಲ, ಅವರ ಜೀವಿತವನ್ನೇ ಮುಡುಪಾಗಿ ಸೈತಾನನ ಕೈ ಕೊಡ್ತಾ ಇದ್ದಾರೆ. ಹಾಲಲ್ಲೂಯ. ಸೈತಾನನ ಕೊಡ್ತಾ ಇದ್ದಾರೆ. ಈಗ ಇಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ಪ್ರಿಯರೇ, ನಿನ್ನ ಹತ್ರ ದುಡ್ಡು ಇರ್ತದೆ, ಹಾಲಲ್ಲೂಯ, ಆ ವ್ಯಕ್ತಿ ಕಳ್ಳನು, ಆದರೆ ನಿನಗೆ ಗೊತ್ತಿಲ್ಲ, ನಂಬಿಬಿಡ್ತೀಯ. ಹಾಲಲ್ಲೂಯ. ನಂಬಿ ಏನು ಮಾಡ್ತೀಯ, ಅವನಿಗೆ ದುಡ್ಡು ಕೊಟ್ಬಿಡ್ತೀಯ. ಅವನು ಸುರಕ್ಷಿತವಾಗಿ ಇಟ್ಕೊತಾನೆ ಅಂತ ಅವನು ಹಾಳು ಮಾಡ್ಕೊಂಡ್ಬಿಡ್ತಾನೆ. ಹಾಲಲ್ಲೂಯ. ಏನೋ ಒಂದು ಮಾಡ್ಕೊತಾನೆ, ನೀನು ಹೋಗಿ ಕೇಳಿದಾಗ ಏನಂತ ಹೇಳ್ತಾನೆ, ಕಳೆದೋಗ್ಬಿಡ್ತು, ಹೀಗಾಗ್ಬಿಡ್ತು, ಹಾಗಾಗ್ಬಿಡ್ತು ಅಂತ ಹೇಳ್ತಾನೆ. ಹಾಲಲ್ಲೂಯ. ಅದೇ ನಂಬಿಗಸ್ತನ ವ್ಯಕ್ತಿಗೆ, ಹಾಲಲ್ಲೂಯ, ಆ ವ್ಯಕ್ತಿ ಏನು ಮಾಡೋದಿಲ್ಲ, ನೀನು ಹೆಂಗೆ ಕೊಡ್ತೀಯೋ ಅದನ್ನು ವಾಪಸ್ ಕೊಡ್ತಾನೆ ಅನ್ನೋ ಭರವಸೆದಿಂದ, ಹಾಲಲ್ಲೂಯ, ಆ ವ್ಯಕ್ತಿ ಕೊಟ್ಟಿದೆಯಾ ಅಂತ ಹೇಳಿದ್ರೆ, ಆ ವ್ಯಕ್ತಿ ಯಾವಾಗಾದರೂ ಬಂದರೂ ಕೂಡ ತಗೋ ಅಂತ ಕೊಡ್ತಾನೆ. ಹಾಲಲ್ಲೂಯ. ನಾನು ಯಾವುದು ಕೇಳ್ತಾ ಇದ್ದೀನಿ ಅಂತ ಇಲ್ಲಿ ಅರ್ಥ ಮಾಡ್ಕೊಳ್ರಿ ಪ್ರಿಯರೇ. ಹಾಲಲ್ಲೂಯ. ದೇವ್ರು ಏನಂತ ತಿಳಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ, ಯಾರೋ ಒಬ್ಬ ಬರ್ತಾರೆ, ಅವ್ರ ಮೇಲೆ ನಂಬಿಬಿಡ್ತೀವಿ, ಕೊಟ್ಬಿಡ್ತೀವಿ. ಹಾಲಲ್ಲೂಯ. ಅದಕ್ಕೆ ದೇವ್ರು ಹೇಳ್ತಾ ಇದ್ದಾನೆ, ನಂಬಿಕೆ ವ್ಯಕ್ತಿಗೆ ಕೊಟ್ಟರೆ, ನಂಬಿಗಸ್ತ ವ್ಯಕ್ತಿಗೆ, ಹಾಲಲ್ಲೂಯ, ಆಕೆಗೆ ಅಥವಾ ಆತನಿಗೆ ಕೊಟ್ಟರೆ ವಾಪಸ್ ನಿನಗೆ ಅದು ಕೊಡ್ತಾರೆ. ಹಾಲಲ್ಲೂಯ. ಅದೇ ಕಳ್ಳರಿಗೆ, ಖದೀಮರಿಗೆ, ಹಾಲಲ್ಲೂಯ, ನಾನು ಇದು ಕೊಟ್ಟಿದ್ನಲ್ಲಪ್ಪ ವಾಪಸ್ ಕೊಡ್ರಿ, ಇದನ್ನು ಕೊಟ್ಟಿದ್ನಲ್ಲಮ್ಮ ವಾಪಸ್ ಕೊಡ್ರಿ ಅಂತ ಹೇಳಿದ್ರೆ, ಅಯ್ಯೋ ಎಲ್ಲ ಹೋಗ್ಬಿಡ್ತು. ಏನೇ ಒಂದು ವಸ್ತು ಆಗಲಿ, ಬರೀ ಹಣದೊಂದೇ ನಾನು ಹೇಳ್ತಾ ಇಲ್ಲ, ಹಾಲಲ್ಲೂಯ, ಏನೋ ಒಂದು ಆಗಲಿ, ಅಲ್ಲಿ ಏನಾಗ್ಬಿಡ್ತದೆ ಪ್ರಿಯರೇ, ಸುಮ್ಮನಾದರೂ ಕೊಟ್ಬಿಟ್ನಲ್ಲ, ಪೆಟ್ಟಿಗೆ ಬಿದ್ದ ಮೇಲೆ ಗೊತ್ತಾಗ್ತದೆ.
ಹಲ್ಲೆಲೂಯ್ಯ. ಹಲವಾರು ಜನಗಳು ನೀನು ಯಾರಾದರೂ ಹೇಳ್ಬೋದು, ಏ ಕೊಡಬೇಡ, ಹಲ್ಲೆಲೂಯ್ಯ, ಕೊಡಬೇಡ, ಕಳ್ಳರವರು, ಸುಳ್ಳ್ರವರು, ಮತ್ತು ಇಲ್ಲ ಅಂತ ಹೇಳ್ಬಿಡ್ತಾರೆ ಇಸ್ಕೊಂಡೂ ಕೂಡ ಅಂತ ಕೆಲವರು ಹೇಳ್ತಿರ್ತಾರೆ. ನಮಗೆ ಆದರೆ ಇರಲ್ಲ, ಬುದ್ಧಿ ಜ್ಞಾನ ಇರಲ್ಲ, ವಿವೇಕ ಇರಲ್ಲ, ಹೋಗ್ಬಿಡ್ತೀವಿ, ನಂಬಿಡ್ತೀವಿ, ಕೊಟ್ಬಿಡ್ತೀವಿ. ಹಂಗೇ ಪ್ರಿಯರೇ, ಈಗ ವಿಗ್ರಹ ಆರಾಧನೆ ಮಾಡ್ತಾ ಇರೋರು ಕೂಡ ಅವರ ಜೀವಿತವನ್ನು ಸೈತಾನನಿಗೆ ಒಪ್ಪಿಸಿಕೊಟ್ಟಿದ್ದಾರೆ. ಅದರಿಂದ ನೀನು ಅಲ್ಲೆಲ್ಲಿಂದ ಬಿಡಿಸಬೇಕು, ತಿಳಿಸಬೇಕು. ಹಲ್ಲೆಲೂಯ್ಯ. ನಾವು ನೋಡ್ತೇವೆ ಈಗ ನಶಿಸಿ ಹೋಗ್ಬಿಡ್ತದೆ. ಅದು ಏನೋ ಒಂದು ವಸ್ತಾಗಿರಲಿ ಭೂಮಿ ಮೇಲೆ ಇರೋದು ನಶಿಸಿ ಹೋಗ್ಬಿಡ್ತದೆ. ಆ ವ್ಯಕ್ತಿಗೆ ಎಷ್ಟೇ ಹೇಳಿದ್ರು ಕೂಡ ಕೇಳಲೇ ಇಲ್ಲ, ಕೊಟ್ಬಿಟ್ಟ. ಹಂಗೇ ನೀನು ಕೂಡ ಹೇಳ್ತಾನೆ ಇರು, ಹೇಳ್ತಾನೆ ಇರು, ಹೇಳ್ತಾನೆ ಇರು. ಏನು? ಸುವಾರ್ತೆಯನ್ನು, ಹಲ್ಲೆಲೂಯ್ಯ, ದೇವರ ಮಾರ್ಗವನ್ನು ಕಂಡಿಡಿದುಕೊಳ್ಳುವುದು ಹೇಗೆ, ಗ್ರಹಿಸಿಕೊಳ್ಳುವುದು ಹೇಗೆ, ತಿಳಿದುಕೊಳ್ಳುವುದು ಹೇಗೆ ಎಂಬುದಾಗಿ ತಿಳಿಸಿಕೊಡು. ಹಲ್ಲೆಲೂಯ್ಯ, ಕಲಿಸಿಕೊಡು. ನಿರ್ಭಯವಾಗಿ ನೀನು ಕೂಡ ಅವಾಗ ಇನ್ನೂ ಹೆಚ್ಚಾಗಿ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತೀಯ. ಹಲ್ಲೆಲೂಯ್ಯ, ಹೊಂದಿಕೊಳ್ಳುತ್ತೀಯ. ಅದಕ್ಕೋಸ್ಕರನೇ ಅವರು ವಶ ಮಾಡಿ ಕೊಟ್ಬಿಟ್ಟಿದ್ದಾರೆ. ಅವರಿಗೆ ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ, ಬುದ್ಧಿ ಇಲ್ಲ. ನಿನಗೆ ದೇವರು ಎಲ್ಲವನ್ನು ಗ್ರಹಿಸಿಕೊಳ್ಳುವಂಥ ಶಕ್ತಿ ಯಾಕೆ ಕೊಟ್ಟಿದ್ದಾನೆ ಗೊತ್ತಾ? ಹಲ್ಲೆಲೂಯ್ಯ. ಸೈತಾನನಿಗೆ ಹಲ್ಲೆಲೂಯ್ಯ ಅವರೇ ದೇವರೆಂದು ಒಪ್ಪಿಸಿಕೊಟ್ಟಿದ್ದಾರೆ ಮಗನೇ, ಒಪ್ಪಿಸಿಕೊಟ್ಟಿದ್ದಾಳೆ ಮಗಳೇ. ಹಲ್ಲೆಲೂಯ್ಯ. ನೀನು ನನ್ನ ಮಗಳಲ್ವಾ, ನೀನು ನನ್ನ ಮಗನಲ್ವಾ? ಅದಕ್ಕೋಸ್ಕರ ನಾನು ಬುದ್ಧಿ ಕೊಟ್ಟೀನಿ, ಜ್ಞಾನ ಕೊಟ್ಟೀನಿ, ವಿವೇಕ ಕೊಟ್ಟೀನಿ, ವಾಕ್ಯಗಳನ್ನು ಗ್ರಹಿಸಿಕೊಳ್ಳುವಂಥ ಶಕ್ತಿ ಕೊಟ್ಟೀನಿ. ಹಲ್ಲೆಲೂಯ್ಯ. ಅದನ್ನು ನೀನು ಒಳಗಡೆ ಇಟ್ಕೊಳ್ಬೇಡ. 4 ಜನಗಳಿಗೆ ತಿಳಿಸು. ಯಾರ್ಯಾರು ಮೂಢನಂಬಿಕೆಗೆ ಬಿದ್ದಿದ್ದಾರೋ, ಯಾರು ನಿಜವಾದ ದೇವರಿಂದ ಅವರ ಜೀವಿತವನ್ನು ಅವರು ಅರ್ಪಿಸಿಬಿಟ್ಟಿದ್ದಾರೋ ತಿಳಿಸಿಕೊಡು. ಹಲ್ಲೆಲೂಯ್ಯ. ಇಲ್ಲಾಂದ್ರೆ ಮೋಸ ಹೋಗ್ಬಿಡ್ತಾರೆ. ಹಲ್ಲೆಲೂಯ್ಯ. ಎಲ್ಲ ಇದ್ದಾಗಲೇ ನೋಡ್ಕೊಳ್ಬೇಕು. ಕಳೆದು ಹೋದ್ಮೇಲೆ ಹುಡುಕಿದ್ರೂ ಕೂಡ ಸಿಗೋದಿಲ್ಲ. ಹಲ್ಲೆಲೂಯ್ಯ. ಸಿಗ್ತದ? ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡ್ರೆ ಪ್ರಯಾಣ ಮಾಡೋಕ್ಕಾಗ್ತದ ಪ್ರಿಯರೇ? ನೋ. ಹಲ್ಲೆಲೂಯ್ಯ. ನಾವು ಟ್ರೈನ್ ಇದ್ದಾಗಲೇ ಟಿಕೆಟ್ ತೊಗೊಂಡ್ರೆ ಒಳಗಡೆ ಹೋಗ್ಬೋದು, ಹ್ಯಾಪಿಯಾಗಿ ಪ್ರಯಾಣ ಮಾಡ್ಬೋದು. ಹಾಗೇ ಇಲ್ಲೂ ಕೂಡ ಹಲ್ಲೆಲೂಯ್ಯ, ಇಲ್ಲಿನೂ ಪ್ರಯಾಣ ಇದೆ. ಆ ಪ್ರಯಾಣ ಸ್ಟಾರ್ಟ್ ಆಗಿದೆ. ಹಲ್ಲೆಲೂಯ್ಯ. ಇಲ್ಲಿ ಪ್ರಯಾಣ ನಿಂತು ಹೋಗಿದೆ ಅಂತ ಹೇಳಿದ್ರೆ ಒಬ್ಬರ ಜೀವಿತದಲ್ಲಿ ಏನು ಮಾಡಿದ್ರೂ ಬರುವುದಿಲ್ಲ. ಹಲ್ಲೆಲೂಯ್ಯ. ಅವರು ಪ್ರಯಾಣ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಪ್ರಯಾಣ ಮಾಡುವತ್ಲಾಗೆಲ್ಲ ನೀನು ಕಲಿಸಿಕೊಡ್ಬೇಕು, ತಿಳಿಸಿಕೊಡ್ಬೇಕು. ಹಲ್ಲೆಲೂಯ್ಯ. ಎಲ್ಲನೂ ಗ್ರಹಿಸಿಕೊಳ್ಳುವಂತೆ ಎಲ್ಲನೂ ಕೂಡ ದೇವರಿಗೆ ಸಮರ್ಪಿಸಿಬಿಟ್ಟು, ಹಲ್ಲೆಲೂಯ್ಯ, ಅವರ ಜೀವಿತ ಸೈತಾನನ ಕೈಗಿದೆ. ಹಲ್ಲೆಲೂಯ್ಯ. ತಂದು ನನ್ನ ಕೈ ಕೊಡ್ರಿ ಅಂತ ದೇವ್ರು ಕೇಳ್ತಾ ಇದ್ದಾನೆ ಪ್ರಿಯರೇ. ಯಾರನ್ನ? ವಿಗ್ರಹಾರಾಧನೆ ಮಾಡ್ತಾ ಇರೋರನ್ನ. ಅವರ ಜೀವಿತ ತಗೊಂಡು ಗೊತ್ತಾಗ್ತಾ ಇಲ್ಲ ಪಾಪ ನನ್ನ ಮಗನಿಗೆ, ಗೊತ್ತಾಗಿಲ್ಲ ನನ್ನ ಮಗಳಿಗೆ, ಮೂಢನಂಬಿಕೆ ಬಿದ್ದಿದ್ದಾರೆ, ತಗೊಂಡೋಗಿ ಅವನು ಕೈ ಕೊಟ್ಟಿದ್ದಾರೆ. ಅವನು ಅದನ್ನು ಕೈಯಲ್ಲಿ ಹಿಡ್ಕೊಂಡು ಆಟ ಆಡ್ತಾ ಇದ್ದಾನೆ. ಹಲ್ಲೆಲೂಯ್ಯ. ನಾನು ವಶ ಮಾಡ್ಕೊಳ್ಬೇಕು, ನಾನು ವಶ ಮಾಡ್ಕೊಂಡ್ಬಿಡ್ಬೇಕೆಂಬುದಾಗಿ ಅವನು ನೋಡ್ತಾ ಇದ್ದಾನೆ, ನಗ್ತಾ ಇದ್ದಾನೆ. ದೇವರು ಕಣ್ಣೀರಾಗ್ತಾ ಇದ್ದಾನೆ. ಎದಕ್ಕೋಸ್ಕರ ಗೊತ್ತಾ? ನಾನು ನನ್ನ ಮಕ್ಕಳನ್ನು ಭೂಮಿ ಮೇಲೆ ಕಳಿಸಿದ್ದೀನಿ. ಹಲ್ಲೆಲೂಯ್ಯ. ತಿಳಿಸಿಕೊಡ್ಬೇಕೆಂಬುದಾಗಿ. ಹಲ್ಲೆಲೂಯ್ಯ. ಅವರಿಗೆ ಆತ್ಮವನ್ನು ಕೊಟ್ಟಿದ್ದೇನೆ, ಗ್ರಹಿಸಿಕೊಳ್ಳಲಿ ಎಂಬುದಾಗಿ. ಆ ಸೈತಾನನಿಗಿದ್ದದ್ದನ್ನು ದೇವರ ಕೈಗೆ ತಂದು ಕೊಡಲಿ ಎಂಬುದಾಗಿ ನನ್ನನ್ನು ನಿನ್ನನ್ನು ದೇವರು ಕಳಿಸಿದ್ದಾನೆ. ನನ್ನನ್ನು ನೀನು ದೇವರು ಉಪಯೋಗಿಸಿಕೊಳ್ತಾ ಇದ್ದಾನೆ. ಆದರೆ ನಾನು ನೀನು ಏನು ಮಾಡ್ತಾ ಇದ್ದೀವಿ? ಹಲ್ಲೆಲೂಯ್ಯ. ನಿಜವಾಗ್ಲೂ ಸೈತಾನ ಕೈಯಲ್ಲಿ ಇದ್ದಿದ್ದನ್ನು ಇಸಿದುಕೊಳ್ಳುವಂತೆ, ಕಸಿದುಕೊಳ್ಳುವಂತೆ, ಹಲ್ಲೆಲೂಯ್ಯ, ನಾವು ಹೋರಾಡ್ತಾ ಇದ್ದೀವ? ಹಲ್ಲೆಲೂಯ್ಯ. ನಾವು ನಿಜವಾಗ್ಲೂ ಹೋರಾಡ್ತಾ ಇದ್ದೀವ? ಮನಸ್ಸಲ್ಲಿ ಒಂದು ಪ್ರಶ್ನೆ ಹಾಕ್ಕೊಳ್ರಿ ಪ್ರಿಯರೇ. ಹಲ್ಲೆಲೂಯ್ಯ. ದೇವರು ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯ್ಯ. ಎಷ್ಟು ಅನೇಕ ಜನಗಳ ಜೀವಿತವನ್ನು, ವಿಗ್ರಹ ಆರಾಧನೆ ಮಾಡ್ತಾ ಇರುವಂಥ ಮಕ್ಕಳನ್ನು ಸೈತಾನನ ವಶ ಮಾಡಿಕೊಂಡಿದ್ದಾನೆ. ಅವನು ಕೈಯಲ್ಲಿ ಬಿಗಿಯಾಗಿ ಹಿಡ್ಕೊಂಡಿದ್ದಾನೆ ಅವರ ಜೀವಿತವನ್ನು. ದೇವರು ಎದುರು ನೋಡ್ತಾ ಇದ್ದಾನಂತೆ.
ಹಲ್ಲೆಲೂಯಾ. ಕಣ್ಣು ಬಿಟ್ಟುಕೊಂಡು ನೋಡ್ತಾ ಇದ್ದಾನಂತೆ. ನನ್ನ ಮಕ್ಕಳ ಜೀವಿತ ನನ್ನ ಕೈಲಿ ಬಂದು ಯಾವಾಗ ಸೇರ್ತದೋ ಅವರಿಗೆ ನಾನು ಯಾವಾಗ ಸಂತೋಷದಿಂದ ಇರುವಂತೆ ತಿಳಿಸಿಕೊಡ್ತೇನೋ ಅವರು ಗ್ರಹಿಸಿಕೊಳ್ತಾರೋ. ಹಲ್ಲೆಲೂಯಾ ಅಂತ ದೇವರು ನೋಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆತನು ನೋಡ್ತಾ ಇದ್ದಾನೆ. ನಾನು ನೀನು ಏನು ಮಾಡಬೇಕಾಗಿದೆ? ಸೈತಾನನ ಕೈಯಲ್ಲಿ ಇದ್ದದ್ದನ್ನು ಕಸಿದುಕೊಂಡು ಬಂದು ನಮ್ಮ ತಂದೆಯಾದ ಕರ್ತನ ಕೈಗೆ ಮುಟ್ಟಿಸಬೇಕಾಗಿದೆ. ಹಲ್ಲೆಲೂಯಾ. ನೀನು ಮುಟ್ಟಿಸಿದಾಗ, ಆತನ ಕೈಗೆ ಒಪ್ಪಿಸಿದಾಗ ಮುಂದೆ ಜೀವಿತದಲ್ಲಿ ಅನೇಕ ಕಾರ್ಯಗಳು ಜರುಗುತ್ತದೆ ಪ್ರಿಯರೇ. ಹಲ್ಲೆಲೂಯಾ. ಅನೇಕ ಕಾರ್ಯಗಳು ನಡೀತದೆ ಯೇಸುವಿನ ನಾಮದಿಂದ. ಹಲ್ಲೆಲೂಯಾ. ಒಂದೇ ಮನದಿಂದ ಸ್ತುತಿಸುವ ಸೈತಾನ ತುಳಿಯುವ ದೇಶವ ಗೆದ್ದುಕೊಳ್ಳುವ. ಹಲ್ಲೆಲೂಯಾ. ಒಂದೇ ಮನದಿಂದ ಸ್ತುತಿಸುವ ಸೈತಾನ ತುಳಿಯುವ ದೇಶವ ಗೆದ್ದುಕೊಳ್ಳುವ. ಥ್ಯಾಂಕ್ ಯು ಲಾರ್ಡ್ ಆಫ್ ದಿ ಜೀಸಸ್. ಕರ್ತನೇ ನಿಮಗೆ ಸ್ತೋತ್ರಗಳು ರಾಜ. ಹೌದು ಪ್ರಿಯರೇ, ದೇವರು ಹೇಳ್ತಾ ಇದ್ದಾನೆ, ಸೈತಾನನಿರುವುದನ್ನು ನಾವು ಕಸಿದುಕೊಂಡು ಬರಬೇಕು, ಇಸಿದುಕೊಂಡು ಬರಬೇಕು. ಹಲ್ಲೆಲೂಯಾ. ಅದು ದೇವರ ಸೊತ್ತು ಪ್ರಿಯರೇ. ಅವನು ಹಿಡ್ಕೊಂಡು ನಗುತ್ತಾ ಇದ್ದಾನೆ, ಕೀಟ್ಲೆ ಮಾಡ್ತಾ ಇದ್ದಾನೆ, ಅಪಹಾಸ್ಯ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ನಿನ್ನ ಮಕ್ಕಳು, ನೀನು ಸೃಷ್ಟಿ ಮಾಡಿರುವ ಮಕ್ಕಳು ನೋಡು, ನನ್ನ ಕೈಗೆ ತಂದು ಒಪ್ಪಿಸಿದ್ದಾರೆ, ನೋಡು ನನಗೆ ಅಧಿಕಾರ ಇದೆ ಅಂತ ಹೇಳಿ ದೇವರಿಗೆ ಅಪಹಾಸ್ಯ ಮಾಡಿ ಅವನು ನಗುತ್ತಾ ಇದ್ದಾನೆ. ಹಲ್ಲೆಲೂಯಾ. ಅದನ್ನು ಕಸಿದು ಬರಬೇಕು, ಅದನ್ನು ಕಸ್ಕೊಂಡು ಬರಬೇಕು, ಇಸ್ಕೊಂಡು ಬರಲೇಬೇಕು ನಾವು. ಹಲ್ಲೆಲೂಯಾ. ನಾವು ಇಸ್ಕೊಂಡು ಕಸ್ಕೊಂಡು ಬರಬೇಕಾದ್ರೆ ಪ್ರತಿಯೊಬ್ಬ ಮಕ್ಕಳು ಮೂಢನಂಬಿಕೆಗೆ ಬಿದ್ದಿದ್ದಾರಲ್ಲ, ಸೈತಾನನಿಗೆ ಒಪ್ಪಿಸಿಕೊಟ್ಟಿದ್ದಾರಲ್ಲ ವಿಗ್ರಹಾರಾಧನೆ ಮಾಡೋರು, ಎಲ್ಲರನ್ನೂ ಕೂಡ ಅವನ ಕೈಯಿಂದ ಎಳೆದುಕೊಂಡು ನಮ್ಮ ತಂದೆಯಾದ ಕರ್ತನ ಕೈಗೆ ಒಪ್ಪಿಸಿದಾಗ ಹಲವಾರು ರೀತಿಯಿಂದಾಗಿ ದೇವರ ಕಾರ್ಯಗಳು ನೋಡುತ್ತೀಯ. ಹಲ್ಲೆಲೂಯಾ. ಪ್ರತಿಯೊಂದು ಕೂಡ ದೇವರ ನಾಮದಿಂದನೇ ಹೊಂದಿಕೊಳ್ಳುತ್ತೀಯ ಎಂಬುದಾಗಿ ನೀನು ಗ್ರಹಿಸಿಕೊಳ್ಳುತ್ತೀಯ, ನೀನು ತಿಳಿದುಕೊಳ್ಳುತ್ತೀಯ, ನೀನು ತಿಳಿಸುತ್ತೀಯ. ಹಲ್ಲೆಲೂಯಾ. ಪ್ರತಿಯೊಬ್ಬರಿಗೂ ಕೂಡ ತಿಳಿಸಿಕೊಡ್ತೀಯ ಪ್ರಿಯರೇ. ಹಲ್ಲೆಲೂಯಾ. ತಿಳಿಸಿಕೊಡ್ತೀಯ. ನಮ್ಮ ತಂದೆಯಾದ ಕರ್ತನು ಹೇಳ್ತಾ ಇದ್ದಾನೆ ಈ ಮಾತುಗಳನ್ನು. ಹಲ್ಲೆಲೂಯಾ. ಎಲ್ಲರನ್ನೂ ಕೂಡ ವಿಗ್ರಹಾರಾಧನೆ ಮಾಡ್ತಾ ಇರುವವರನ್ನು ನಮ್ಮ ತಂದೆಯಾದ ಕರ್ತನಿಗೂ ನಾವು ಒಪ್ಪಿಸಬೇಕಾಗಿದೆ. ಹಲ್ಲೆಲೂಯಾ. ಆತನ ಕೈಗೆ ಒಪ್ಪಿಸೋಣವಾ? ಹಲ್ಲೆಲೂಯಾ. ದೇವಾ, ನಿನ್ನ ಕೈಗೆ ಒಪ್ಪಿಸಿದ್ದೇನೆ ದೇವಾ. ಹಲ್ಲೆಲೂಯಾ. ಇವರನ್ನು ನೋಡಿಕೊಳ್ಳುವ ಜವಾಬ್ದಾರಿ ನಿಂದಾಗಿದೆ ದೇವಾ ಎಂಬುದಾಗಿ ನಾವು ದೇವರ ಕೈಗೆ ಒಪ್ಪಿಸಿಕೊಡೋಣ ಪ್ರಿಯರೇ. ಹಲ್ಲೆಲೂಯಾ. ಆತನು ಒಪ್ಪಿಸಿಕೊಟ್ಟಾಗಲೇ ನಮ್ಮ ಜೀವಿತ ಅನೇಕ ಕಾರ್ಯಗಳು ಜರುಗುತ್ತದೆ. ಅದನ್ನು ಬಿಟ್ಟು ದೇವರಿಗೆ ಕೊಡಲೋಬೇಡ. ಹಲ್ಲೆಲೂಯಾ. ದೇವರನ್ನು ನಂಬಿಕೊಳ್ತಾರೋ ಇಲ್ವೋ, ಯಾಕೆ ಬಿಡಪ್ಪ ಇದ್ದಿತ್ತು ಸುವಾರ್ತೆ ಸಾರಬೇಕು, ಯಾಕೆ ಬಿಡಪ್ಪ ಇದ್ದಿತ್ತು ಬಯಸ್ಕೊಳ್ಬೇಕು, ಯಾಕೆ ಬಿಡಪ್ಪ ಇದ್ದಿತ್ತು ನನಗೆ ಯಾಕೆ ಬೇಕು, ನನಗೆ ಹಲವಾರು ಬೇರೆ ಕೆಲಸ ಇದೆ ಮನೆಗಳದ್ದು, ಹಲ್ಲೆಲೂಯಾ ಅಂತ ಹೇಳಿ ಕೂತ್ಕೊಂಡಿದ್ದೀಯ ಅಂತ ಹೇಳಿದ್ರೆ ಸೈತಾನ ಹಿಡ್ಕೊಳ್ತಾನೆ ಪ್ರಿಯರೇ. ಅದನ್ನು ಬಿಟ್ಟು ನಾನು ನಿನ್ನ ಕೈಗೆ ಒಪ್ಪಿಸಿಕೊಡ್ತೀನಿ ದೇವೆಂಬುದಾಗಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡು. ಇದೇ ಒಪ್ಪಿಸಿಕೊಡುವುದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಎಷ್ಟು ಅನೇಕ ಜನಗಳಿದ್ದಾರೆ ಅಲ್ವಾ, ಅನೇಕ ಜನಗಳು ನಿನ್ನ ಮನೆ ಮುಂದೆನೇ ಇದ್ದಾರೆ, ಅಕ್ಕಪಕ್ಕ ಮನೆ ಮುಂದೆನೇ ಇದ್ದಾರೆ, ನಿನ್ನ ಸಂಬಂಧಿಕರು ಇದ್ದಾರೆ, ನಿನ್ನ ಸ್ನೇಹಿತರು ಇದ್ದಾರೆ, ನಿನ್ನ ಬಂಧುಗಳು ಮಿತ್ರರು ಎಲ್ಲರೂ ಕೂಡ ಅದರಲ್ಲಿ ಇದ್ದಾರೆ ಪ್ರಿಯರೇ. ಅದರಿಂದ ಕಸಿದುಕೊಂಡು ಬರಬೇಕು, ದೇವರಿಗೆ ನೀನು ಒಪ್ಪಿಸಿಕೊಡಬೇಕು. ಹಲ್ಲೆಲೂಯಾ. ಒಪ್ಪಿಸಿಕೊಟ್ಟಾಗಲೇ ಆತನ ಕಾರ್ಯಗಳು ನೀವು ನೋಡೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಆತನ ಕಾರ್ಯಗಳು ನೋಡಬೇಕಾದ್ರೆ ಪ್ರತಿಯೊಬ್ಬರನ್ನು ದೇವನ ಈ ವ್ಯಕ್ತಿಯನ್ನು ಒಪ್ಪಿಸಿಕೊಡ್ತಾ ಇದ್ದಾನೆ, ದೇವರ ಈ ಮನೆಯನ್ನು ಒಪ್ಪಿಸಿಕೊಡ್ತಾ ಇದ್ದಾನೆ, ನಿನ್ನ ಕೈ ಕೊಡ್ತಾ ಇದ್ದಾನೆ, ನೀನು ಇವರನ್ನು ಕಾಪಾಡು ಎಂಬುದಾಗಿ ದೇವರಿಗೆ ಒಪ್ಪಿಸಿಕೊಡು. ಹಲ್ಲೆಲೂಯಾ. ಪ್ರತಿಯೊಂದು ಒಪ್ಪಿಸಿಕೊಡು. ಬರೀ ನಿನ್ನ ಕಷ್ಟ ನೋವು ದುಃಖ ಬಾಧ ಅಷ್ಟೇ ಅಲ್ಲ ಒಪ್ಪಿಸಿಕೊಡೋದು ದೇವರಿಗೆ. ಹಲ್ಲೆಲೂಯಾ. ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡಬೇಕಾಗಿದೆ, ಪ್ರತಿಯೊಬ್ಬರಿಗೋಸ್ಕರ ಸುವಾರ್ತೆ ಸಾರಬೇಕಾಗಿದೆ, ಪ್ರತಿಯೊಬ್ಬರಿಗೋಸ್ಕರನೂ ಕೂಡ ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸಬೇಕಾಗಿದೆ. ಹಲ್ಲೆಲೂಯಾ. ದೇವರನಿಗೆ ಜವಾಬ್ದಾರಿ ಕೊಟ್ಟಿದ್ದಾನೆ, ಪ್ರತಿಯೊಬ್ಬರು ನನಗೆ ಒಪ್ಪಿಸಿ ಪ್ರಾರ್ಥನೆ ಮಾಡು ಎಂಬುದಾಗಿ. ಪ್ರತಿಯೊಬ್ಬರ ಹೆಸರಿಡಿದು ಪ್ರತಿಯೊಬ್ಬರ ಮನೆ ಹಿಡಿದು ಕೂಡ ದೇವರಿಗೆ ಒಪ್ಪಿಸಿಕೊಡು. ಹಲ್ಲೆಲೂಯಾ. ದೇವರ ಕಾರ್ಯವನ್ನು ನೋಡುತ್ತೀಯ ಪ್ರಿಯರೇ, ದೇವರ ಅಭಿಷೇಕವನ್ನು ನೋಡುತ್ತೀಯ. ಹಲ್ಲೆಲೂಯಾ. ದೇವರು ನಿನ್ನ ಜೀವಿತದಲ್ಲೂ ಕೂಡ ಅದ್ಭುತ ಕಾರ್ಯಗಳನ್ನು ಮಾಡ್ತಾನೆ.
ಹಲ್ಲೆಲೂಯ್ಯ. ನನ್ನ ಮಗನು ನನ್ನ ಮಗಳು ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ ಆತ್ಮಗಳಿಗೋಸ್ಕರ, ಎಷ್ಟು ದಿನ ದಾಹದಿಂದ ಇದ್ದಾರೆ. ಹಲ್ಲೆಲೂಯ್ಯ. ಇನ್ನೂ ಹೆಚ್ಚಾಗಿ ಇವರಿಗೆ ನಾನು ಆಶೀರ್ವಾದ ಮಾಡಬೇಕು, ಇನ್ನೂ ಹೆಚ್ಚಾಗಿ ಇವರ ಜೀವಿತದಲ್ಲಿ ಸಂತೋಷ, ಸಮೃದ್ಧಿ, ಜೀವನ, ಇವರ ಕುಟುಂಬಕ್ಕೆ ಶಾಂತಿ, ನೆಮ್ಮದಿ ಪ್ರತಿಯೊಂದು ಕೂಡ ದೊರಕಿಸಬೇಕು. ಯಾವುದು ಕೊರತೆ ಇರಲಾರ್ದಂತೆಯೇ ಆಶೀರ್ವಾದ ಮಾಡಬೇಕೆಂಬುದಾಗಿ ದೇವರು ಆಲೋಚನೆ ಮಾಡ್ತಾನೆ, ದೇವರು ಯೋಚನೆ ಮಾಡ್ತಾನೆ. ಕೀರ್ತನೆಗಳಲ್ಲಿ ನೋಡ್ತೇವೆ ಪ್ರಿಯರೇ. ಹಲ್ಲೆಲೂಯ್ಯ. 1ನೇ ಅಧ್ಯಾಯದಲ್ಲಿ 3ನೇ ವಚನದಲ್ಲಿ, ಹಲ್ಲೆಲೂಯ್ಯ, 1ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ ನಾವು 3ನೇ ವಚನವರೆಗೂ ನೋಡ್ತೇವೆ ಅಲ್ವಾ. ಹಗಲಿರುಳು ಅದನ್ನು ಧ್ಯಾನಿಸುವವನು ಎಷ್ಟೋ ಧನ್ಯನು. ಹಲ್ಲೆಲೂಯ್ಯ. ಅವನು ಕಾಲುವೆಗಳಿಗೆ ಬೆಳೆದಿರುವ ಮರದಂತೆ ಹಚ್ಚ ಹಸಿರಾಗಿರುವನು. ಅಂಥ ಮರವು ತಕ್ಕ ಸಮಯದಲ್ಲಿ ಫಲ ಕೊಡುತ್ತದಲ್ಲ ಎಂಬುದಾಗಿ ದೇವರು ವಾಕ್ಯದ ಮುಖಾಂತರ ನಮಗೆ ತಿಳಿಸ್ತಾ ಇದ್ದಾನೆ. ಆ ವಾಕ್ಯಗಳು ನಮ್ಮ ಜೀವಿತದಲ್ಲಿ ನಡಿಬೇಕಾದ್ರೆ, ಹಲ್ಲೆಲೂಯ್ಯ, ನಾವು ಹಚ್ಚ ಹಸಿರಾಗಿ ಇರಬೇಕಾದ್ರೆ, ಹಲ್ಲೆಲೂಯ್ಯ, ನಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳು ತಕ್ಕ ಸಮಯದಲ್ಲಿ ದೇವರ ಪ್ರತಿಫಲ ಹೊಂದಿಕೊಳ್ಳಬೇಕಾದ್ರೆ ದೇವರ ಕಾರ್ಯಗಳನ್ನು ಮಾಡಲೇಬೇಕು, ಒಪ್ಪಿಸಿಕೊಡಲೇಬೇಕು. ಹಲ್ಲೆಲೂಯ್ಯ. ಪ್ರಿಯರೇ, ದೇವರು ನಮ್ಮ ಜೊತೆ ಇಷ್ಟೆಲ್ಲ ಇವತ್ತು ಮಾತಾಡಿದ್ದಾನೆ. ಹಲ್ಲೆಲೂಯ್ಯ. ಬರೀ ನಮ್ಮ ಕಷ್ಟ ನೋವು ಒಂದೇ ಅಲ್ಲ, ದೇವ ನನಗೆ ಒಪ್ಪಿಸಿಕೊಡ್ತೀನಿ ಎಂಬುದಾಗಿ ಅಲ್ಲ. ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದೆಯಲ್ಲ, ಅವರನ್ನು ಕೂಡ ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡು ಎಂಬುದಾಗಿ ದೇವರು ಈ ವಾಕ್ಯದ ಮುಖಾಂತರ ಈ ದಿನದಲ್ಲಿ ನಿನಗೆ ತಿಳಿಸುತ್ತಾ ಇದ್ದಾರೆ, ನಮ್ಮೆಲ್ರಿಗೂ ಕೂಡ ತಿಳಿಸುತ್ತಾ ಇದ್ದಾರೆ. ಇದನ್ನು ನಾವು ಗ್ರಹಿಸಿಕೊಳ್ಬೇಕಾಗಿದೆ, ಇದನ್ನು ನಾವು ತಿಳಿದುಕೊಳ್ಬೇಕಾಗಿದೆ. ಹಲ್ಲೆಲೂಯ್ಯ. Thank you all too. My God bless you. Amen. Praise the Lord.